ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತೀವಿ. ನಾನು ಆಗ ಬಜೆಟ್ ಪೂರ್ವಭಾವಿ ಸಭೆ ಚರ್ಚೆ ಪ್ರಾರಂಭ ಆಗುತ್ತಲ್ಲ, ಆಮೇಲೆ ಹೇಳ್ತೀನಿ. ಸರ್, ಈಗ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ 60% ನಡೀತಾ ಇದೆ ನಿಮ್ಮ ಕಾರ್ಯಕರ್ತರು ಹೇಳಿದ್ದಾರೆ ವಿಧಾನಸೌಧದಲ್ಲಿ ಅಂತ ಹೇಳಿ ಒಂದು ಆರೋಪ. ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ 60% ಕಮಿಷನ್ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಸಾಬೀತು ಮಾಡಕ್ಕೆ ಹೇಳಿ, ಅದನ್ನು ಸಾಬೀತು ಮಾಡಕ್ಕೆ ಹೇಳಿ. 60% ಕಮಿಷನ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಸರ್, ಕೆಎಸ್ಆರ್ಟಿಸಿ ಬಸ್ ದರ 15% ಏರಿಕೆ ಸರ್, ಭಾರಿ ಸಮಸ್ಯೆ. ಆರೋಪ ಮಾಡೋದಲ್ಲ, ಆರೋಪ ಮಾಡಿದ ಮೇಲೆ ಅದನ್ನ ಸಾಬೀತು ಮಾಡಬೇಕು. ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡತಕ್ಕಂಥ ಕೆಲಸ ಮಾಡಬೇಕಲ್ವ. ಬರೀ ವಿರೋಧ ಪಕ್ಷದವರು ಬರೀ ಆರೋಪಗಳು ಮಾಡೋದೇ ಕೆಲಸ ಅಲ್ಲ. ಆರೋಪಗಳನ್ನು ಮಾಡಿದ್ಮೇಲೆ ಆರೋಪಗಳನ್ನು ಸಾಬೀತು ಮಾಡತಕ್ಕಂಥ ಕೆಲಸ ಮಾಡಬೇಕು ಮತ್ತು ಆರೋಪಗಳನ್ನು ದಾಖಲಾತಿಗಳ ಮೂಲಕ ಮಾಡಬೇಕು. ದಾಖಲಾತಿ ಇಲ್ಲದೇನೆ, ಆಧಾರ ಇಲ್ಲದೇನೆ ಆರೋಪಗಳನ್ನು ಮಾಡಬಾರ್ದು. ಕೆಎಸ್ಆರ್ಟಿಸಿ ಬಸ್ ದರ ಜಾಸ್ತಿ ಆಗಿರೋದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತದೆ. ಕೆಎಸ್ಆರ್ಟಿಸಿ ಬಸ್ ದರ ಎಲ್ಲ ಕಾಲದಲ್ಲೂ ಕೂಡ ನಡ್ಕೊ ಬಂದಿದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕೊ ಬಂದಿದೆ. ಬಿಕಾಸ್ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಬಸ್ಸನ್ನ ಕೊಂಡ್ಕೊಳ್ತಕ್ಕಂಥದ್ದು ಬಸ್ಸಿನ ಬೆಲೆ ಕೂಡ ಜಾಸ್ತಿ ಆಗ್ತದೆ, ಮತ್ತೆ ಇನ್ಫ್ಲೇಷನ್ ಕೂಡ ಇರ್ತದೆ. ಸೊ ನಾವು ಬೆಲೆ ಏರಿಸಿ 5 ವರ್ಷಗಳ ಹಿಂದೆ 2020ರಲ್ಲಿ ಬೆಲೆ ಏರಿಕೆಯಾಗಿದೆ. ಸೊ ನಮ್ಮ ಎಲ್ಲ KSRTC ಕಾರ್ಪೊರೇಷನ್ಗಳಿದ್ದಾವೆ, ಅವು ಎಲ್ಲ ತೊಂದರೆಯಲ್ಲಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು, ಸರ್. ಜಿಲ್ಲಾ ಪಂಚಾಯತಿ ತಾಲೂಕು ಬಿಜೆಪಿ ಅವ್ರ ಕಾಲದಲ್ಲಿ ಆಗಿರಲಿಲ್ಲ, ಕುಮಾರಸ್ವಾಮಿ ಕಾಲದಲ್ಲಿ ಆಗಿರಲಿಲ್ಲ, ಬೆಲೆ ಏರಿಕೆ ಆಗಿರಲಿಲ್ಲ. ಇಲ್ಲ ಮಾಡಿಲ್ಲ ಅಂತ ಹೇಳಲಿ ನೋಡೋಣ. ಕೇಂದ್ರ ಸರ್ಕಾರದಲ್ಲಿ ಮಾಡಿಲ್ವಾ? ರೈಲ್ವೆ ದರ ಏರಿಸಿಲ್ವಾ? ಕಾಂಗ್ರೆಸ್ ಅದಕ್ಕಂತಾನೆ ನೀವು ಮ್ಯಾಂಡೇಟ್ ಕೊಟ್ಟು ಬೆಲೆ ಏರಿಕೆ ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು, ನಾವಲ್ಲ. KPCC ಅಧ್ಯಕ್ಷರದು, ಚೀಫ್ ಮಿನಿಸ್ಟರ್ದು ಎಲ್ಲ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದು. ಈ ಖಾಲಿ ಇರೋದಾದ್ರೂ ಫಿಲ್ಅಪ್ ಮಾಡ್ಕೊಳ್ಳಿ ಸರ್. ಯಾವ ಖಾಲಿ ಇದಾವೆ? ಸಚಿವ ಸಂಪುಟ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಏನಾದ್ರು ನಾಗೇಂದ್ರ ಅವರು ಇರಬೇಕು. ಹೌದು, ನಾಗೇಂದ್ರ ಅವರು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ಅದನ್ನ ಭರ್ತಿ ಮಾಡ್ತಿದ್ರು. ಸರ್, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗದೆ 5 ವರ್ಷಗಳಾಗ್ತಾ ಬಂತು ಸರ್. ವಿತೌಟ್ ಯಾರ ಕಾಲದಲ್ಲಿ ನಿಂತದ್ದು? ಯಾರ ಕಾಲದಲ್ಲಪ್ಪ ನಿಂತದ್ದು ಸರ್? ಕಳೆದ ಸರ್ಕಾರದಿಂದಲೂ ಇದೆ ಸರ್, ಬಟ್ ಈಗಲೂ ಏನೋದು ಅಲ್ಲ. 5 ವರ್ಷ ಆಯ್ತು. ಈಗ ಕೋರ್ಟ್ ಮುಂದೆ ಹೋಗಿದೆ, ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು. ನಾವು ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ವಿ. ಎಲೆಕ್ಷನ್ ಮಾಡಲಿಕ್ಕೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಯಾವಾಗಾದರೂ ಕೂಡ ಚುನಾವಣೆ ಮಾಡ್ತೀವಿ. ನಾಗಮೋಹನ್ ದಾಸ್ ಕಮಿಷನ್ ಶುರು ಮಾಡಿದೆ ಸರ್. SC/STಗಳ ಮತ್ತು OBCಗಳ ಶೈಕ್ಷಣಿಕ ಮತ್ತು ಉದ್ಯೋಗ ಪ್ರಮಾಣದ ಎಷ್ಟಿದೆ ಅಂತ ಶುರು ಮಾಡಿದೆ ಸರ್. ನಿಮ್ಮ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಕೆಲವರು ಎಂಪಿರಿಕಲ್ ಡಾಟಾ ಇಲ್ಲ ಅಂತಕ್ಕಂಥ ಇದರಿಂದ ನಾಗಮೋಹನ್ ದಾಸ್ ಅವರು ಅಧ್ಯಕ್ಷತೆ ಮಾಡಿದ್ದೀವಿ. ನಾವು ಒಳ ಮೀಸಲಾತಿ ಮಾಡಲಿಕ್ಕೆ ಬದ್ಧರಾಗಿದ್ದೀವಿ. ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಇನ್ನರ್ ಪಾರ್ಟಿ ತುಂಬಾ ಚರ್ಚೆ ಆಗ್ತದೆ. ಊಟಕ್ಕೆ ಸೇರೋದೇ ತಪ್ಪ? ನೀವು 4-5 ಜನ ಊಟಕ್ಕೆ ಸೇರಲ್ವಾ? ನಾವು ಸೇರಿದ್ರು ಅಷ್ಟೇ. ನಾವು ಊಟ ಮಾಡೋದು ಒಂದೇ, ನೀವು ಊಟ ಮಾಡೋದು ಒಂದೇ.
ಊಟ ಅಷ್ಟೇ ಮಾಡಿರ್ತೀರ ನೀವು. ವೆಜಿಟೇರಿಯನ್ ತಿಂತೀವಿ. ಊಟ ಮಾಡೋದು ಎಲ್ಲರೂ ಊಟ ಮಾಡೋದು ಒಂದೇ. ರಾಜಣ್ಣ ಅವರೇ ರಾಜಕೀಯ ಚರ್ಚೆ ಆಗಿದೆ. ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಬಣ್ಣ ಇಲ್ಲ. ಊಟ ಮಾಡಕ್ಕೆ ಸೇರಿದ್ರು ಈಗ ಬಹಳ ಸ್ಪಷ್ಟಪಡಿಸಿದೀವಿ, ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ಇಲ್ಲ. ಕೆಪಿಸಿ ಅಧ್ಯಕ್ಷ ವಿಶ್ವ ಕನ್ನಡ ಸಮ್ಮೇಳನ ಮಾಡೋದಕ್ಕೆ 2017ರಲ್ಲಿ ನೀವೇ ಬಜೆಟ್ ನೀವೇ ಸಿಎಂ ಇದ್ದಾಗ ಮಾಡಿದ್ರು, ದಾವಣಗೆರೆಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ನೀವೇ ಸಿಎಂ ಇದ್ದಾಗ ಮಾಡಿದ್ರು. ಅದನ್ನ ಮುಂದಕ್ಕೆ ಹೋಯ್ತದು. ಅದನ್ನ ಈ ವರ್ಷ ಮತ್ತೆ ಮರು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಮಾಡ್ಕೊಳ್ಳಿಕ್ಕೆ ತಾವು ಆದೇಶ 30 ಕೋಟಿ ಅನುದಾನ ಇಟ್ಟಿದ್ದೀವಿ 2017ರಲ್ಲಿ ಸಮ್ಮೇಳನ. ಲಾಸ್ಟ್ ಟೈಮ್ ಬಜೆಟ್ 2017ರಲ್ಲಿ ಬಿಡುಗಡೆ ಮಾಡಿದ್ದೀರಿ ಅನುದಾನ ಇಟ್ಟಿದ್ದೀರಿ. ಚರ್ಚೆ ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಕೆಪಿಸಿ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಹೈಕಮಾಂಡ್ನವ್ರು ಮಾಡೋದು, ನಾವು ಹೆಂಗೆ ಹೇಳಕ್ಕೆ. ಸರ್, ಹರಿಹರ ಗುತ್ತಿಗೆದಾರ ಒಬ್ರು ದಯಾಮರಣಕ್ಕೆ ಲೆಟರ್ ಬರೆದಿದ್ದಾರೆ ಸರ್. ನಿಮ್ಗೆ ಹರಿಹರ ಗುತ್ತಿಗೆದಾರ ಒಬ್ರು ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂದ್ರೆ ದಯಾಮರಣ ಕೋರಿ ನಿಮ್ಗೆ ಲೆಟರ್ ಬರೆದಿದ್ದಾರೆ. ರಾಜ್ಯಪಾಲರಿಗೆ ನಿಮಗೆ ಬರ್ದಿದೆ ಸರ್, ಮುಖ್ಯಮಂತ್ರಿ ಸರ್ಕಾರದಾಗ ಥ್ಯಾಂಕ್ ಯು.